ನಮಸ್ಕಾರ ಸ್ನೇಹಿತರೆ. ಸೊ KCET ಹುಡುಗರು ಎಷ್ಟೊಂದು ಹುಡುಗರು ಕ್ವೆಶನ್ ಕೇಳ್ತಿದ್ದಾರಪ್ಪ ಅಂದರೆ, ಅಣ್ಣ BSc ನರ್ಸಿಂಗ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತವೆ, ಗೌರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಎರಡೂ ಕೂಡ. ಓಕೆ, ಇವಾಗ ಇನ್ನೂ ಕೂಡ ಕೌನ್ಸ್ಲಿಂಗ್ ಆನ್ ಗೋಯಿಂಗಲ್ಲಿದೆ. ಸೊ ಹಂಗಾಗ್ಬಿಟ್ಟು ಅಡ್ಮಿಷನ್ KCET ಥರ್ಡ್ ರೌಂಡ್ದು 15ನೇ ತಾರೀಕು ಕ್ಲೋಸ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಅದಕ್ಕಿಂತ ಮುಂಚೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ, ಯಾವಾಗ ಸ್ಟಾರ್ಟ್ ಆಗ್ತಾವೆ ಬರ್ದಾರೆ. ನಮ್ಮ ಕಾಲೇಜಲ್ಲೂ ಕೂಡ ಏನೂ ಕೂಡ ಹೇಳ್ತಲ್ಲ ಒಬ್ಬೊಬ್ಬರು ಅಂತಂದು. ಈಗಾಗಲೇ ಗೊತ್ತಿರುವಾಗೆ ನಿಮ್ಗೆ ಏನಂತಂದರೆ, ಗೌರ್ನಮೆಂಟ್ ಕಾಲೇಜ್ ಆದರೂ ಹಚ್ಚಿರಿ, ನೀವು ಪ್ರೈವೇಟ್ ಆದರೂ ಹಚ್ಚಿರಿ, ನಿಮಗೋಸ್ಕರ ಏನು ಮಾಡಿರ್ತಾರೆ ಅಂತಂದರೆ, ನಿಮ್ಮ ಒಂದು ಬ್ಯಾಚ್ದು ಒಂದು ವಾಟ್ಸಪ್ ಗ್ರೂಪ್ನ ಮಾಡಿರ್ತಾರೆ. ನಿಮ್ಗೆ ಆಳೆ ಮೆಸೇಜ್ ಕೂಡ ಹಾಕಿರ್ತಾರೆ, ಈ ಟೈಮಿಗೆ ಬನ್ನಿ ಅಂತಂದು. ಬಟ್ ಅದಾಗಿ ಕೂಡ ಒಂದೊಂದು ಕಾಲೇಜಲ್ಲಿ ಹಾಕಿರಲ್ಲ. ಏನಕ್ಕಪ್ಪ ಅಂದರೆ, ಇದೊಂದು ಥರ್ಡ್ ರೌಂಡ್ ಮುಗೀಲಿ ಅಂತ ಕಾಯ್ತಾ ಇರ್ತಾರೆ. ಓಕೆ, ಈಗ ಗೌರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತಂದು ಹೇಳೋದಂತಂದರೆ, ಈಗಾಗಲೇ ಪ್ರೈವೇಟ್ ಕಾಲೇಜ್ ಅಂತೂ ಈ ಹಿಂದೆ ಮೊದಲೇ ಸ್ಟಾರ್ಟ್ ಆಗಿಬಿಟ್ಟಿರ್ತಾವೆ. ಓಕೆ, KCET ಕೌನ್ಸ್ಲಿಂಗಿಂತಲೂ ಕೂಡ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಓಕೆ, ಬಟ್ ಗೌರ್ನಮೆಂಟ್ ಕಾಲೇಜಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ಓಕೆ, ನಾನು ಹೇಳಿದ್ದೆ ಸೆಕೆಂಡ್ ರೌಂಡ್ ಮುಗಿಯೋವರೆಗೂ ಕೂಡ ಕಾಲೇಜಸ್ ಸ್ಟಾರ್ಟ್ ಆಗಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಅಂತ. ಎಸ್, ನಿಮ್ಗೆ ಏನಪ್ಪ ಅಂತಂದರೆ ನಿಜ ಏನಂತಂದರೆ, ಸೆಕೆಂಡ್ ರೌಂಡ್ ಮುಗಿಯೋವರೆಗೂ ಕೂಡ ಯಾವುದೇ ರೀತಿ ಕಾಲೇಜ್ ಸ್ಟಾರ್ಟ್ ಆಗಲ್ಲ. ಅದಾಗಿ ಕೂಡ ಮತ್ತು KCET ಸೆಕೆಂಡ್ ರೌಂಡ್ ಮುಗಿತಲ್ಲ ಬರ್ತಾರೆ, ಮತ್ತು ಇವಾಗಾದರೂ ಸ್ಟಾರ್ಟ್ ಮಾಡಬೇಕಿತ್ತು, ಇನ್ನೂ ಮಾಡಿಲ್ಲ ಅಂತ ಕೇಳಿದ್ರೆ ನೋಡಿರಿ, ನಿಮ್ಗೆ ಆಗ ಗೊತ್ತಿರುವಾಗ ಅಕ್ಟೋಬರ್ 1ರಿಂದ ಪ್ರೈವೇಟ್ ಕಾಲೇಜ್ ಅಂತೂ ಸ್ಟಾರ್ಟ್ ಎಷ್ಟೊಂದು ಆಗಿಬಿಟ್ಟಿರ್ತವೆ. ಬಟ್ ಗೌರ್ನಮೆಂಟ್ ಕಾಲೇಜಲ್ಲಿ ಕೆಲವೊಂದಿಷ್ಟು ಪ್ರೈವೇಟ್ ಕಾಲೇಜಲ್ಲಿ ಇನ್ನೂ ಕೂಡ ಸ್ಟಾರ್ಟ್ ಆಗಲ್ಲ. ರೀಸನ್ ಬಂದುಬಿಟ್ಟು ನಿಮಗೆ ಅಕ್ಟೋಬರ್ 15 ಆನ್ವರ್ಡ್ಸ್ ನಿಮಗೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕಂತಂದರೆ, ಈಗ ಸ್ವಲ್ಪ ಹಾಲಿಡೇಸ್ ಕೂಡ ಬಂದು, ಓಕೆ, ಮತ್ತು ಈ ದಸರಾ ಹಾಲಿಡೇಸ್ ಕೂಡ ಬರ್ತವೆ. ಸೊ ಹಂಗಾಗಿಬಿಟ್ಟು ಎಲ್ಲಕ್ಕೆ ಏನಕ್ಕೆ ಬೇಕು, ಒನ್ ಟೈಮ್ ಸ್ಟಾರ್ಟ್ ಮಾಡಿಬಿಟ್ರೆ ಮುಗಿಯುತ್ತೆ. ನಿಮ್ಗೆ ಒಂದು ತಿಳ್ಕೊಂಬಿಡ್ರಿ, ಒನ್ ಟೈಮ್ ಸ್ಟಾರ್ಟ್ ಆಗಿಬಿಟ್ರೆ 4 ವರ್ಷ ಯಾವ ರೀತಿ ಹೋಗುತ್ತೋ ಅಂತಲೇ ಗೊತ್ತಾಗಲ್ಲ. ಓಕೆ, ಹಾಗೆ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಹೋಗ್ತಾನೆ ಇರ್ತದೆ. ಓಕೆ, ಹಂಗಾಗಿಬಿಟ್ಟು ಇವಾಗ ಸ್ವಲ್ಪ ರಜೆ ದಿನಗಳು ಇನ್ನೂ ಸ್ವಲ್ಪ ದಿನ ಇದೆ ನೋಡಿರಿ, ಇವನ್ನ ಸ್ವಲ್ಪ ಎಂಜಾಯ್ ಮಾಡಿರಿ. ಬಟ್ ಇವಾಗ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ, BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಈಗ ಇನ್ನೂ ಕೂಡ ಅಂದರೆ 15ನೇ ತಾರೀಕು ಅಂದರೆ ಇನ್ನೂ ಕೂಡ ಒಂದು 10 ಡೇಸ್ ಆದರೂ ವೇಟ್ ಮಾಡ್ತೀರ. ಓಕೆ, ಅಲ್ಲಿವರೆಗೂ ಕೂಡ ನೀವು ಏನು ಮಾಡಬಹುದು ಅಂತಂದು ಹೇಳೋದಾದಂದರೆ, ನಾನು ನಿಮಗೋಸ್ಕರ ಏನು ಮಾಡಿದ್ದೆ ಅಂತಂದರೆ, ನರ್ಸಿಂಗ್ ಸ್ಟೂಡೆಂಟ್ಸ್ ಅಂದರೆ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಯೂಟ್ಯೂಬ್ ಚಾನಲ್ ಇದೆ. ಓಕೆ, ನರ್ಸಿಂಗ್ ಇನ್ ಕನ್ನಡ ಅಂತಂದು ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಆ ಒಂದು ಚಾನಲ್ನ ನೋಡಿರಿ. ಸ್ವಲ್ಪ ಬೇಸಿಕ್ಸ್ ಹೇಳ್ತಿದ್ದೀನಿ ಅಂತಂದರೆ, ನಿಮ್ಗೆ ಏನೇನೆಲ್ಲ ಸಬ್ಜೆಕ್ಟ್ ಇದ್ದಾವೆ, ಆ ಒಂದೊಂದು ಸಬ್ಜೆಕ್ಟು ಕೂಡ ನಿಮಗೆ ಏನೇನೆಲ್ಲ ಸಿಲೆಬಸ್ ಇದೆ ಅಂತಂದು ಹೇಳ್ತಿದ್ದೀನಿ. ಬೇಕಾದ್ರೆ ಆ ಟೈಮ್ ಈ ಟೈಮ್ನ ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬಹುದು. ಹೇಳಿದೆ ನಾನು. ಇನ್ನೊಂದು BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ 15ನೇ ತಾರೀಕು ನಂತರ ನಿಮಗೆ ಕ್ಲಾಸಸ್ ಅಂತೂ ರೆಗ್ಯುಲರಾಗಿ ಸ್ಟಾರ್ಟ್ ಆಗ್ತವೆ. ನಿಮಗೆ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ಗಳು ಬರ್ತವೆ. ಎಲ್ಲಪ್ಪ ಅಂದರೆ RGHS ಕಡೆಯಿಂದ ಬರ್ತಾ ಇರ್ತವೆ, ಅದನ್ನು ಕೂಡ ಹೇಳ್ತೀವಿ. ನೀವು ಮಸ್ಟ್ ಜಾಯ್ನ್ ಆಗಬೇಕಾಗಿದ್ದು ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಚಾನಲ್. ಓಕೆ, ಜಾಯ್ನ್ ಆಗಲೇಬೇಕು. ಯಾಕಂದರೆ ಎಲ್ಲನೂ ಕೂಡ ಅಪ್ಡೇಟ್ ಸಿಗಬೇಕಂದ್ರೆ ಜಾಯ್ನ್ ಆಗಿರಿ. ಇಲ್ಲಾಂತಂದರೆ ನೋಟ್ಸ್ ಆಯಿತು, ಅಪ್ಡೇಟ್ ಅಷ್ಟೇ ಅಲ್ಲ, ನೋಟ್ಸು ಫ್ರೀ ನೋಟ್ಸ್ ಎಲ್ಲನೂ ಕೂಡ ಸಿಗ್ತವೆ. ಇನ್ನೂ ಕೂಡ ಏನಕ್ಕೆ ನಾವು ಇನ್ನೂ ಅಂದರೆ ನಿಮಗೆ ಸೆಂಡ್ ಮಾಡ್ತಿಲ್ಲ ಅಂತಂದರೆ, ಹುಡುಗರು ಇನ್ನೂ ಕೂಡ ಜಾಯ್ನ್ ಆಗ್ತಿರ್ತಾರೆ. ಲೇಟಾಗಿ ಜಾಯ್ನ್ ಆಗೋರಿಗೆ ಮತ್ತೆ ಇನ್ನೊಂದು ಟೈಮ್ ಸೆಂಡ್ ಮಾಡ್ಬೇಕಂದು ಕೂರೋಕ್ಕಾಗಲ್ಲ. ಒಂದೇ ಟೈಮ್ ಎಲ್ಲನೂ ಕೂಡ ಶೇರ್ ಮಾಡಿಬಿಟ್ರೆ ಎಲ್ಲ ಹುಡುಗರಿಗೂ ತಲುಪ್ತು ಅಂತಂದು ವೇಟ್ ಮಾಡ್ತೀವಿ. ಓಕೆ, ಎಲ್ಲನೂ ಕೂಡ ಸೆಂಡ್ ಮಾಡ್ತೀವಿ ಇನ್ನೂ ಒಂದು 4 to 5 ಡೇಸಲ್ಲಿ. ಹಂಗಾಗಿಬಿಟ್ಟು ಜಾಯ್ನ್ ಆಗಿರಿ. ಸರಿ, ಹೇಳಿದೆ ನಾನು. ಮಸ್ಟ್ ನೀವು ಏನಪ್ಪ ಅಂದರೆ, BS ನರ್ಸಿಂಗ್ ಸ್ಟೂಡೆಂಟ್ಸು ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ ನೋಡಿರಿ, ಅದನ್ನು ನೋಡಿರಿ. ಎಲ್ಲನೂ ಕೂಡ ನಿಮ್ಗೆ ಅಪ್ಡೇಟ್ ಒಂದು ಕೂಡ ಮಿಸ್ ಆಗಲ್ಲ. ಓಕೆ, ಸರಿ ಇಷ್ಟೇ. 15 ನಂತರ ನಿಮಗೆಲ್ಲನೂ ಕೂಡ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಸರಿ, ಇದಿಷ್ಟು ಹೇಳಕ್ಕೆ ಬಂದಿದ್ದೆ. ಇನ್ನೂ ಒಂದು BS ನರ್ಸಿಂಗ್ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ, ಈಗ ವಿತೌಟ್ CET ಆ್ಯಂಡ್ ವಿತ್ CET KCETಲಿ ಸೀಟ್ ಸಿಗದೇ ಇದ್ದವ್ರ ಸ್ಟೂಡೆಂಟ್ಸ್ಗೆ ನಿಮಗೋಸ್ಕರ ಏನಪ್ಪ ಅಂದರೆ ಸೀಟು ಕೊಡುವಂಥ ಪ್ರಯತ್ನ ಮಾಡಿಸ್ತಿದ್ವಿ ಎಲ್ಲ ಕಡೆಯೂ ಕೂಡ. ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿಲ್ಲ ಅಂತಂದರೆ ನನಗೆ ಡೈರೆಕ್ಟ್ ಮೆಸೇಜು ಕೂಡ ಮಾಡ್ಬೋದು. ಬೇಕಾದ್ರೆ ನಾನು Instagram ID ಹೇಳ್ತೀನಿ ನೋಡ್ರಿ, ಬೇಕಾದ್ರೆ ನಂದು ಗೋಲ್ಡನ್ ಗಣಿ 99 ಅಂತ ಬರ್ತದೆ. ಅದಕ್ಕೆ ಹೋಗ್ಬಿಟ್ಟು ನೀವು ಮೆಸೇಜ್ ಮಾಡಿರಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಇದಿಷ್ಟು ಈ ಒಂದು ವೀಡಿಯೋದಲ್ಲಾಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಒಂದು ಅಪ್ಡೇಟ್ ತರೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.